ಅಸ್ಸಲಾಂ ವಲೈಕುಂ ವರಹಮತುಲ್ಲಾಹಿ ವಬರ್ಕಾತುಹು ಎಲ್ಲರಿಗೂ नमस्कारಗಳು डियर स्टूडेंट्स ये बेंगलोर नॉर्थ साइड का प्रिपरेटरी पेपर है। देखिए फर्स्ट बीट में आप लोगों को ऑब्जेक्टिव टाइप क्वेश्चंस रहेंगे। ಪ್ರಶ್ನೆ 1 ದ್ವಿತೀಯ ವಿಭಕ್ತಿಗೆ ಉದಾಹರಣೆಯಾದ ಪದ ಎ ಶಾಲೆಯಲ್ಲಿ, ಬಿ ಗೂಡನ್ನು, ಸಿ ಮನೆಯಿಂದ, ಡಿ ಮರಕ್ಕೆ। ಪ್ರಶ್ನೆ 2 ರಾಮನು ಶಾಲೆಗೆ ಹೋಗುವನು ಈ ವಾಕ್ಯದಲ್ಲಿರುವ ಕಾಲ ಎ ಭೂತಕಾಲ, ಬಿ ವರ್ತಮಾನ ಕಾಲ, ಸಿ ಭವಿಷ್ಯತ್ ಕಾಲ, ಡಿ ವಸಂತ ಕಾಲ। ಪ್ರಶ್ನೆ 3 ಕಾರ್ಯ ಪದದ ತದ್ಭವ ರೂಪ ಎ ಕಾಯಕ, ಬಿ ಕಾವ್ಯ, ಸಿ ಕಜ್ಜ, ಡಿ ಕೆಲಸ। ಪ್ರಶ್ನೆ 4 ಸರ್ವನಾಮ ಪದಕ್ಕೆ ಉದಾಹರಣೆ ಎ ಅವನು, बी पूर्व, सी आदरे, डी अयो। ये 1 मार्क क्या बोलते हैं ऑब्जेक्टिव टाइप क्वेश्चन है आप लोगों के। नेक्स्ट बीट कौन सी है 1 मार्क क्वेश्चन आंसर है। देखो प्रश्न 5 यहाँ पे ಗಿಳಿಯ होना है तो मिसप्रिंट होके ತಿಳಿಯ हुआ से ಗಿಳಿಯ ಯಾವ ಗುಣವನ್ನು ಇಂದ್ರನು ಮೆಚ್ಚಿಕೊಂಡನು। ಪ್ರಶ್ನೆ 6 ಶ್ರೇಷ್ಠ ಗುರುವಿನಲ್ಲಿ ಎಂತಹ ಶಕ್ತಿ ಇರುತ್ತದೆ। ಪ್ರಶ್ನೆ 7 ಹಸಿ ಮಸಿ ಕೃಷಿ ಎಂದರೇನು। ಪ್ರಶ್ನೆ 8 ಸ್ತನಿಗಳ ಆಶ್ರಯ ದಾಣಗಳು ಯಾವ್ಯಾವು। ಪ್ರಶ್ನೆ 9 ಹೂ ಎನ್ ಥ್ಯಾಂಕ್ಸ್ ಹರಿದ್ವಾರವನ್ನು ಏನೆಂದು ಕರೆದಿದ್ದಾರೆ। ಪ್ರಶ್ನೆ 10 ಗೋಪಾಲನ ಬೆಳಗಿನ ಮುಖ್ಯ ಕೆಲಸ ಯಾವುದಾಗಿತ್ತು। ಪ್ರಶ್ನೆ 11 ತುಂಬಿದ ಕುಣಿಗಲ್ ಕೆರೆಯನ್ನು ಯಾವುದಕ್ಕೆ ಹೋಲಿಸಲಾಗಿದೆ। ಪ್ರಶ್ನೆ 12 ಸಿದ್ಧಾರ್ಥನ ಕಂಡುಕೊಂಡ ಬದುಕಿನ ಗೂಢಾರ್ಥವೇನು। ಪ್ರಶ್ನೆ 13 ನೆಲದಮ್ಮ ನವ ವಧುವಿನಂತೆ ಸಿಂಗಾರಗೊಳ್ಳುವುದು ಯಾವಾಗ। ಪ್ರಶ್ನೆ 14 ಅಡಿಗರು ಹಗಲಿರುಳು ಯಾವುದಕ್ಕೆ ಹೋರಾಡಬೇಕೆಂದು ಹೇಳುತ್ತಾರೆ। ಪ್ರಶ್ನೆ 15 ಉತ್ತರವನ್ನು ನಿಟ್ಟೋಟದಲ್ಲಿ ಓಡಿದ್ದು ಏಕೆ। प्रश्न 16 तिमिरಕ್ಕೆ वैरी ಯಾವುದು। ये आप लोगों के 1 मार्क के क्वेश्चन हो गए। अब 2-3 मार्क के क्वेश्चन आंसर देखिए। प्रश्न 17 ಇಂದ್ರನು ತನಗಾದ ಸಂತೋಷವನ್ನು ಹೇಗೆ ಪ್ರಕಟಿಸಿದನು। ಪ್ರಶ್ನೆ 18 ಹೆಡ್ ಮಾಸ್ಟರರು ಮಕ್ಕಳಿಗೆ ಏನೆಂದು ಹೇಳಿ ಅಡಿಗೆ ಮನೆಗೆ ಹೋದರು। ಪ್ರಶ್ನೆ 19 ಗೋಪಾಲನ ತಾಯಿ ಬಡತನದಿಂದ ಹೇಗೆ ಜೀವನ ನಡೆಸುತ್ತಿದ್ದಳು। ಪ್ರಶ್ನೆ 20 ಹಕ್ಕಿಗಳು ಗೂಡನ್ನು ಎಲ್ಲೆಲ್ಲಿ ಕಟ್ಟುತ್ತವೆ। ಪ್ರಶ್ನೆ 21 ಬಾಳೆ ಮೀನು ಬೊಬ್ಬೆ ಹೊಡೆಯಲು ಕಾರಣವೇನು। ಪ್ರಶ್ನೆ 22 ಬನದ ಗೋಪಾಲನ ವೇಷಭೂಷಣಗಳು ಹೇಗಿದ್ದವು। ಪ್ರಶ್ನೆ 23 ಕಳ್ಳರ ಗುರುವಿನ ಮನ ಪರಿವರ್ತನೆ ಹೇಗಾಯಿತು। ಪ್ರಶ್ನೆ 24 ಶತ್ರು ಬಲಕ್ಕೆ ನಮೋ ಎಂದು ಉತ್ತರನು ಏಕೆ ಹೇಳಿದನು। ये थे आप लोगों के 2-3 मार्क के क्वेश्चन आंसर। अब नेक्स्ट बीट कौन सी है बोले तो कवि परिचय है। देखो प्रश्न 25 कुमार व्यास। नेक्स्ट 5th बीट सारांश लिखना है। देखो पोएम की सारांश। ಪ್ರಶ್ನೆ 26 ಕಾಡ ತುಂಬ ಪ್ರೀತಿ ಹೊಳೆಯುವ ಗೂಡಿಯಂತೆ ಹರಿಯುತ್ತಾ ಗೂಡಿನಲ್ಲಿ ಹಾಡು ಕಟ್ಟಿ ಹೊಸ ರಾಗ ಕಟ್ಟಿತ್ತು ಮಕರಂದ ಸವಿಯಲೆಂದು ತುಂಬಿ ಹೂವು ಸೇರಿತು ಗಿಡವು ಅಪ್ಪಿಕೊಂಡು ಕುಣಿಯುವಂತೆ ಕಂಡಿತ್ತು। ये पोएम का सारांश लिखना है, समरी लिखना है। नेक्स्ट बीट क्या है अलंकार है। देखिए प्रश्न 27 ಕೌರವನ ಸೇನೆಯು ಸಾಗರದಂತೆ ವಿಶಾಲವಾಗಿತ್ತು। इसका क्या लिखना है अलंकार लिखना है। नेक्स्ट बीट क्या है बोले तो ಗಾದೆ ಮಾತು है। देखिए प्रश्न 28 ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯೇ ಮೇಲು अथवा कई ಕೆಸರಾದರೆ ಬಾಯಿ ಮೊಸರು। ये दोनों में से एक का क्या लिखना है ಗಾದೆ लिखना है। नेक्स्ट बीट संदर्भ। प्रश्न 29 ಇಂಥ ಒಣ ಮರದಲ್ಲಿ ಏಕೆ ವಾಸ ಮಾಡುತ್ತಿದೆಯಾ। ಪ್ರಶ್ನೆ 30 ಮಗು ಇಂದಿನಿಂದ ಇದು ನನ್ನ ಹಾರ್ಮೋನಿಯಂ ಇಲ್ಲ। ಪ್ರಶ್ನೆ 31 ಭಗವಂತ ನಿಮಗೆ ಜೀವನ ಎನ್ನುವ ಕಾಫಿ ಕೊಟ್ಟಿದ್ದಾನೆ। ಪ್ರಶ್ನೆ 32 ಒಂದು ಜೀವನ ಕೇಕೆ ಹಲವು ಸಾಧ್ಯತೆಗಳು। ಪ್ರಶ್ನೆ 33 ಬೊಬ್ಬೆ ಹೊಡೆದವ ಬಾಳೆ ಮೀನು। ये संदर्भ लिखना है। नेक्स्ट बीट क्या है पोएम है। देखो ಪ್ರಶ್ನೆ 34 ಕೆಸರೊಳಿದ್ದರೂ ಬಿಟ್ಟ ಸ್ಥಳ ಸಾರ್ಥಕತೆಗೆ।
ಅಥವಾ ಒಂದು ಬಾಣಕ್ಕೆ बिट्टा स्थला होराडू हगलिरुಳು। ये दोनों पोयम में से एक पोयम का आंसर लिखना है। नेक्स्ट बिट क्या है बोले तो पास 8-10 वाक्य का है। देखिए ಪ್ರಶ್ನೆ 35 ಗಿಳಿಯು ಪರಹಿತಾಕ್ಷಿ ಎನಿಸಿಕೊಂಡಿದ್ದು ಹೇಗೆ ಅಥವಾ ಗಿಳಿಯ ವರ್ತನೆಯಿಂದ ಮಾನವರಾದ ನಾವು ಕಲಿಯಬೇಕಾದ गुणಗಳೇನು। ये दोनों में से एक का क्या लिखना है, आंसर लिखना है। और यहाँ पे ये पैसेज है, देखिए आप लोग स्क्रीनशॉट लीजिए, मैं रीडिंग नहीं करती, डायरेक्ट इसके क्वेश्चंस पढ़ते। देखिए प्रश्न ರಾಮಕೃಷ್ಣ ಪರಮಹಂಸದ ದೈವ ಭಕ್ತಿಯ ಬಗ್ಗೆ ವಿವರಿಸಿ। ಪ್ರಶ್ನೆ ಆ ಪರಮಹಂಸರು ಶಾರದಾ ದೇವಿಯವರ ಮೇಲೆ ಹೇಗೆ काळजी वहिಸಿದರು। देखिए ये दोनों क्वेश्चन आपके पैसेज में से फाइंड आउट करके लिखना है। नेक्स्ट बिट क्या है बोले तो प्रबंध लिखना है। ಪ್ರಶ್ನೆ 37 ಸದೃಢ ಆರೋಗ್ಯಕ್ಕಾಗಿ ಕ್ರೀಡೆಗಳು ಅಥವಾ ಪರಿಸರ ಸಂರಕ್ಷಣೆ। ये दोनों में से एक का क्या लिखना है, प्रबंध लिखना है। नेक्स्ट बिट क्या है बोले तो लेटर राइटिंग। देखिए प्रश्ನೆ 38 ನಿಮ್ಮನ್ನು ಕೋಲಾರದ ಸರ್ಕಾರಿ ಪ್ರೌಢಶಾಲೆಯ ಅನಿತಾ ಎಂದು ಭಾವಿಸಿಕೊಂಡು ವರ್ಗಾವಣೆ ಪತ್ರ ಕೋರಿ ಮುಖ್ಯೋಪಾಧ್ಯಾಯರಿಗೆ ಒಂದು ಪತ್ರ ಬರೆಯಿರಿ ಅಥವಾ ನಿಮ್ಮನ್ನು ಬೆಳಗಾವಿಯ ಸರ್ಕಾರಿ ಪ್ರೌಢಶಾಲೆಯ ಸುರೇಶ್ ಎಂದು ಭಾವಿಸಿಕೊಂಡು ನಿಮ್ಮ ಶಾಲೆಯಲ್ಲಿ ನಡೆದ ವಿಜ್ಞಾನ ವಸ್ತು ಪ್ರದರ್ಶನದ ಬಗ್ಗೆ ಚಿತ್ರದುರ್ಗದ ಕೋಟೆ ಬೀದಿಯ ನಿವಾಸಿಯಾದ ದಿನೇಶ್ ಎಂಬ ಹೆಸರಿನ ತಂದೆಗೆ ಒಂದು पत्र बरेरी। देखिए ये दोनों लेटर है, दोनों में से एक का लेटर लिखना है। ये प्रिपरेटरी पेपर है नॉर्थ बेंगलुरु वालों का। आई होप आपको ये हेल्प हुआ हो। थैंक यू।